ಹಾಯ್ ನಮಸ್ತೆ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ, ನನ್ನ ಕಸಿನ್ ರಂಜನ್ನ ಮೆಹಂದಿ ಫಂಕ್ಷನ್ ಇದು. ಹೌದು, ಇದು ಕೂಡ ಮೂಡಿಗೆರೆಯಲ್ಲಿ ಇತ್ತು. ಹಾಗಾಗಿ ಸುರಭಿಯ ಮ್ಯಾರೇಜ್ ಫಂಕ್ಷನನ್ನು ಮುಗಿಸ್ಕೊಂಡು ನಾನು ಸೀದಾ ಬಂದದ್ದು ರಂಜನವರ ಮನೆಗೆ. ನಾನು ಬಂದು ಇಳ್ದ ಕೂಡಲೇ ಮಕ್ಕಳೆಲ್ಲ ಓಡಿ ಬಂದು ನನ್ನ ಮಗಳನ್ನು ಕರ್ಕೊಂಡು ಡ್ಯಾನ್ಸ್ ಮಾಡಲಿಕ್ಕೆ ಹೋದರು. ನಾನು ಅಲ್ಲಿಂದ ಸೀದಾ ಹೊರಗೆ ಬರುವಾಗ ಇಲ್ಲಿ ಕೆಲವೊಂದು ಶಾಸ್ತ್ರಗಳು ನಡೀತಾ ಇತ್ತು. ಕೆಲವೊಂದು ಗ್ರಾಮ, ಕೆಲವೊಂದು ಊರಲ್ಲಿ ಕೆಲವು ರೀತಿಯ ಶಾಸ್ತ್ರಗಳೆಲ್ಲ ಇರ್ತದೆ. ಶಾಸ್ತ್ರಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಹಾಗಾಗಿ ನಾನು ಕೂಡ ಇದನ್ನು ನೋಡ್ತಾ ನಿಂತ್ಕೊಂಡೆ. ಈ ಮದುವೆ ಫಂಕ್ಷನ್ ಅಂತೆಲ್ಲ ಹೇಳಿದರೆ ಈ ಶಾಸ್ತ್ರಗಳನ್ನು ನೋಡುವುದೇ ಒಂದು ಖುಷಿ ಅಲ್ವಾ. ಹಾಗಾಗಿ ನಾನು ಕೂಡ ಅದನ್ನೇ ನೋಡ್ತಾ ನಿಂತಿದ್ದೆ. ಇಲ್ಲಿ ನೋಡಿ, ನಮ್ಮ ಮದುಮಗ ಇವನಿಗೆ ಈಗ ಹಾಲು ಹಚ್ಚುವ ಶಾಸ್ತ್ರವನ್ನು ಮಾಡ್ತಿದ್ದೇವೆ. ಕೆಲವು ಕಡೆ ಅರಿಶಿನ ಹಚ್ಚುವ ಶಾಸ್ತ್ರ ಕೂಡ ಇರ್ತದೆ. ಆದರೆ ನಾವು ತೆಂಗಿನ ಹಾಲಿಗೆ ಸ್ವಲ್ಪ ಮೆಂತೆ ಹಾಕಿ ಕಡೆದು ಹಚ್ಚುವ ಶಾಸ್ತ್ರ ಇರ್ತದೆ. ಅದನ್ನು ನೋಡಿ ಈ ರೀತಿ ಜೋಡಿ ಜೋಡಿಯಾಗಿ ಎಲ್ಲರೂ ಹಚ್ತಾ ಇದ್ದಾರೆ. ನಾನು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದೆ. ಇಲ್ಲಿ ನೋಡಿ, ಪ್ರವೀಣ್ ಹಾಗೆ ಅವರ ವೈಫ್ ತೇಜು ಅಂತೇಳಿ ಅವರು ಕೂಡ ಹಚ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ಮುದ್ದುಮ್ಮ ಹೆಸರಿಗೆ ತಕ್ಕಂತೆ ತುಂಬಾ ಮುದ್ದಾಗಿದ್ದಾಳೆ ಆಯಿತಾ. ಒಂದು ಕಡೆ ಶಾಸ್ತ್ರ ಆಗ್ತಾಯಿದ್ರಿ, ಮತ್ತೊಂದು ಕಡೆ ಮಕ್ಕಳ ಡ್ಯಾನ್ಸ್ ಆಗ್ತಾಯಿತ್ತು ಆಯಿತಾ. ಮಕ್ಕಳು ಡ್ಯಾನ್ಸ್ ಮಾಡೋದಂದರೆ ಚಂದ ಅಲ್ಲ, ಅವರು ಹೇಗೆ ಮಾಡಿದರೂ ಕೂಡ ನೋಡಲಿಕ್ಕೆ ಚೆಂದ ಆಗ್ತದೆ. ನನ್ನ ಮಗಳಿಗೆ ಚಳಿ ಕೂಡ ಆಗ್ತಿತ್ತು, ಆದರೆ ಡ್ಯಾನ್ಸು ಕೂಡ ಮಾಡೋದನ್ನು ಬಿಡ್ತಾ ಇರಲಿಲ್ಲ. ಯಾಕಂದರೆ ಅವಳಿಗೆ ಡ್ಯಾನ್ಸ್ ಅಂದರೆ ಭಾರಿ ಖುಷಿ ಆಯಿತಾ. ಅಲ್ಲಿ ಡ್ಯಾನ್ಸ್ ಆಗ್ತುಂಟು, ಇಲ್ಲಿ ಇವನದು ರಾಗ ಆಗ್ತುಂಟು ಮಾರ್ರೆ. ಹಾಗೆಯೇ ಅವನದ್ದು ಹಾಲೆಲ್ಲ ಹಚ್ಚಿ ಆದ ನಂತರ ಸ್ನಾನ ಎಲ್ಲ ಮುಗಿಸಿ ಮೆಹಂದಿ ಇಡುವ ಶಾಸ್ತ್ರ ಶುರುವಾಯ್ತಾಯ್ತಾ. ಅವನನ್ನು ಅವನ ಅಕ್ಕಂದಿರು ಹಾಗೆ ಭಾವಂದಿರು ಕರೆದುಕೊಂಡು ಬಂದು ಸ್ಟೇಜ್ನಲ್ಲಿ ಕೂರಿಸ್ತಾ ಇದ್ದಾರೆ. ಮೊದಲಿಗೆ ಅವರೆಲ್ಲ ಮೆಹಂದಿ ಇಟ್ಟ ನಂತರ ಮೆಹಂದಿ ಫಂಕ್ಷನ್ಗೆ ಬಂದಿರುವವರೆಲ್ಲ ಹುಡುಗನ ಕೈಗೆ ಮೆಹಂದಿ ಇಡುವುದು ಒಂದು ಶಾಸ್ತ್ರವಾಗಿದೆ. ಎಲ್ಲರೂ ಸ್ವಲ್ಪ ಸ್ವಲ್ಪ ಮೆಹಂದಿ ಇಟ್ಟು ಹೋಗ್ತಾರೆ. ಆದರೆ ಅವನ ಕೈಗೆ ಇಡಲಿಕ್ಕಿಲ್ಲ ಆಯಿತಾ. ಕೈಯ ಮೇಲೆ 2 ವೀಳ್ಯದಲ್ಲಿ ಇಟ್ಟಿರ್ತಾರೆ, ಅದಕ್ಕೆ ಶಾಸ್ತ್ರಕ್ಕೆ ತಕ್ಕ ಇಟ್ಟು ಹೋಗುವುದು. ನಂತರ ಅವನ ಕೈಗೆ ಅವನಿಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡಿ ಇಡುವಂಥದ್ದು ಕೂಡ ಇರ್ತದೆ. ಈಗ ನನ್ನ ಸರದಿ, ನಾನು ನನ್ನ ಅಮ್ಮ ನನ್ನ ಮಗಳು ಶಾಸ್ತ್ರಕ್ಕೆ ತಕ್ಕ ಮೆಹಂದಿ ಇಡುವ ಅಂತ ಬಂದದ್ದು. ಮೆಹಂದಿ ಇಟ್ಟು ಒಂದು ಫೋಟೋವನ್ನು ಕೂಡ ತೆಗೆಸಿಕೊಂಡ್ವಿ. ಯಾಕೆ ಅಂದರೆ ನಮಗೆ ಯಾವತ್ತಿಗೂ ಕೂಡ ನೆನಪಿನಲ್ಲಿರುವಂಥದ್ದು ಅದೇ ಅಲ್ವಾ. ಹಾಗೆ ಅಲ್ಲಿಂದ ಸೀದಾ ಬಂದದ್ದು ಊಟಕ್ಕೆ. ನನ್ನ ಮಗಳಿಗೆ ಊಟ ಎಲ್ಲ ಕೊಟ್ಟಾದ ನಂತರ ಅವಳ ಕೈಗೆ ಅವಳೇ ಮೆಹಂದಿ ಇಟ್ಕೊಳ್ತಾ ಇದ್ದಾಳೆ. ಒಂದು ಕಡೆ ಎಲ್ಲರೂ ಮೆಹಂದಿ ಇಟ್ಕೊಳ್ಳುವ ಶಾಸ್ತ್ರ ಕೂಡ ಆಗ್ತಾಯಿತ್ತು, ಮತ್ತೊಂದು ಕಡೆ ಡ್ಯಾನ್ಸ್ ಕೂಡ ಆಗ್ತಿತ್ತು. ಹಾಗೆ ನನ್ನ ಕಸಿನ್ ಅವರ ಡ್ಯಾನ್ಸ್ ಕೂಡ ಉಂಟು ಆಯಿತಾ, ನೋಡಿ ಬನ್ನಿ. ಕುಡುಕುಮಗಿನೋಡು ಸ್ಟೈಲ್ ನೋಡು, ಕುಡುಕುಮಗಿನೋಡು ಸ್ಟೈಲ್ ನೋಡು, ಹೊಳೆಯುವ ಕಲ್ಲು ಕಲ್ಲು ಕುಣಿಯುವ ಎಲ್ಲೆಲ್ಲೋ ಹೋಗ್ತಿದೆ ಮಸ್ತು ಮಸ್ತು ಹುಡುಗಿ ಬಂದ್ಲು. ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ವಸ್ತು ಅಂದ್ಲು, ಸುಸ್ತು ಆಗಿ ಪುಸ್ತಕತ್ತೆ. ಇದ್ರಿ ಅಲ್ವಾ ಡ್ಯಾನ್ಸು, ಹೇಗೆ ಅನಿಸ್ತು? ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಮಾರ್ರೆ. ಅವರನ್ನೆಲ್ಲ ನೋಡುವಾಗ ನನಗೆ ಅಂತೂ ಭಾರಿ ಖುಷಿ ಆಗ್ತಿತ್ತು. ಆದರೆ ಒಂದೇ ಅಂತ ಗೊತ್ತುಂಟಾ, ನನಗೆ ಮೂಡಿಗೆರೆ ಹೋಗಿ ಮುಟ್ಟುವಾಗನೇ ಜ್ವರ ಸ್ಟಾರ್ಟ್ ಆಗಿದ್ದು ಮಾರ್ರೆ. ಅಲ್ಲಿ ಥಂಡಿ ಜಾಸ್ತಿ ಇರ್ತದಲ್ಲ, ಹಾಗಾಗಿ ನನಗೆ ಜ್ವರ ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ನನಗೆ ಡ್ಯಾನ್ಸ್ ಮಾಡೋದಿರಲಿ, ನನಗೆ ಎಂತ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಅವರೊಟ್ಟಿಗೆ ಸೇರಲಿಕ್ಕೆ ಕೂಡ ಆಗಲಿಲ್ಲ.
ಬೇಗ ಬೆಳೆದು ಅವನಿಗೆ ಮದುವೆ ಕೂಡ ಆಗ್ತಾ ಉಂಟಲ್ಲ ಅಂತೇಳಿ ಆಶ್ಚರ್ಯ ಆಗ್ತದೆ. ಯಾಕೆ ಗೊತ್ತುಂಟ, ಅವನು ಚಿಕ್ಕವನಿದ್ದಾಗ ನಮ್ಮ ಜೊತೆಯಲ್ಲಿ ಅಕ್ಕ 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 ಅಂತೇಳಿ ನಮ್ಮ ಹಿಂದೆ ತಿರುಗ್ತಾ ಇದ್ದವನು. ಇಷ್ಟು ಬೇಗ ಅವನಿಗೆ ಮದುವೆಯ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ ಮಾರ್ರೆ. ಹಾಗೆ ಇವರನ್ನು ನೋಡಿ, ಇವರು ನಮ್ಮ ಕಸಿನ್ ಪ್ರವೀಣ್ ಅಂತ ಇದ್ದಾರೆ, ಅವರ ವೈಫ್ ತೇಜು ಅಂತೇಳಿ. ನಾನು ಅವರನ್ನು ಮೀಟ್ ಆದದ್ದು ಮೊದಲ ಬಾರಿ, ಆದರೂ ಕೂಡ ನನಗೆ ಭಾಳ ಇಷ್ಟ ಆಯಿತು ಆಯಿತಾ. ಅವರೊಂದು ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತ ಹೇಳ್ಬೋದು. ಯಾಕೆ ಗೊತ್ತುಂಟ, ಒಳ್ಳೆ ಮನಸ್ಸಿದ್ದವರಿಗೆ ಮಾತ್ರ ಯಾರನ್ನಾದರೂ ಬೇಗ ಕ್ಲೋಸ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದಿದ್ದರೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ನನಗೆ ಕೂಡ ಅವರು ಭಾರಿ ಇಷ್ಟ ಆದರು ಆಯಿತಾ. ಇಲ್ಲಿ ನೋಡಿ ನನ್ನ ಮುದ್ದುಮ್ಮ ಹೇಗೆ ಆಟ ಆಡ್ತಿದ್ದಾಳೆ ಅಂತ. ಆಹಾ, ಇವರ ತಾಯಿ ಮಗಳನ್ನು ನೋಡುವುದೇ ಒಂದು ಚಂದ ಅಲ್ಲ. ಇವಳಿಗೆ ಯಾರ ಕಣ್ಣ ದೃಷ್ಟಿ ಬೀಳದಿದ್ದರೆ ಸಾಕು ಮಾರ್ರೆ, ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಅವರದ್ದೆಲ್ಲ ವೈಟ್ ಡ್ರೆಸ್ ಹಾಕಿದ್ರು. ಹಾಗೆ ನಮ್ಮ ಮುದ್ದುಮಗೆ ಕೂಡ ವೈಟ್ ಡ್ರೆಸ್ ಹಾಕಿದ್ರು. ವೈಟ್ ಡ್ರೆಸ್ನಲ್ಲಿ ಒಳ್ಳೆ ಪ್ರಿನ್ಸಸ್ನ ರೀತಿ ಕಾಣಿಸ್ತಾ ಇದ್ದಾಳೆ. ಈ ವ್ಲಾಗ್ನಲ್ಲಿ ಬರೀ ಮೆಹಂದಿಗೆ ಮುಗಿಸದೆ ಮದುವೆಯನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಇದು ಮರುದಿನ ಮದುವೆಯ ಹಾಲ್ನಲ್ಲಿ ನಡೀತಿರುವಂತಹ ಶಾಸ್ತ್ರ. ಈ ಶಾಸ್ತ್ರ ಏನಂತ ಹೇಳಿದರೆ, ಮದುಮಗನ ಅಕ್ಕ ಮದುಮಗಳಿಗೆ ಹೂ ಸೀರೆ ಕೊಡುವಂತಹ ಶಾಸ್ತ್ರ. ಹೂ ಸೀರೆ ಕೊಡುವುದು ಅಂತ ಹೇಳಿದರೆ, ಗಂಡನ ಮನೆಯಿಂದ ತಂದಂಥ ಹೂವು, ಸೀರೆ ಹಾಗೂ ಇಂಗಾರದ ಹೂವನ್ನು ಮದುಮಗಳಿಗೆ ಕೊಡುವಂಥದ್ದು. ಮದುಮಗಳಿಗೆ ಕೊಟ್ಟಂಥ ಸೀರೆಯನ್ನೇ ಉಟ್ಟುಕೊಂಡು ಬಂದು ಮಂಟಪದಲ್ಲಿ ಧಾರೆ ಮಾಡಿಸಿಕೊಳ್ಳುವಂಥದ್ದು ನಮ್ಮಲ್ಲಿ ಇರುವಂತಹ ಸಂಪ್ರದಾಯ. ಕೆಲವರಲ್ಲಿ ತಾಯಿ ಮನೆಯ ಸೀರೆಯಲ್ಲಿಯೇ ಧಾರೆ ಮಾಡಿಕೊಡುವಂಥದ್ದು ಕೂಡ ಉಂಟು. ಆದರೆ ನಮ್ಮಲ್ಲಿ ಮಾತ್ರ ಗಂಡನ ಮನೆಯಿಂದ ತಂದಂಥ ಸೀರೆಯನ್ನೇ ಉಟ್ಟುಕೊಂಡು ಬಂದು ಧಾರೆ ಮಾಡಿಸಿಕೊಳ್ಳುವುದಾಗಿದೆ. ನಮ್ಮ ಮದುಮಗ ಆಗಲೇ ರೆಡಿಯಾಗಿ ನೋಡಿ ಮಂಟಪಕ್ಕೆ ಬಂದು ನಿಂತಾಯಿತು. ಹಾಗೆ ಮದುಮಗಳು ಕೂಡ ರೆಡಿ ಇದ್ದಾಳೆ ಆಯಿತಾ. ಅವಳನ್ನು ಕೂಡ ಅವಳ ಮಾವ ಕೈ ಹಿಡಿದು ಮಂಟಪಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಮಂಟಪಕ್ಕೆ ಸುತ್ತು ಬಂದ ನಂತರ ಕೆಲವೊಂದು ಪೂಜೆ ಎಲ್ಲ ಮಾಡಲಿಕ್ಕೆ ಇರ್ತದಲ್ಲ, ಅದನ್ನೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆಯೇ ನೋಡಿ, ಇಲ್ಲಿ ಪೂಜೆ ಎಲ್ಲ ಆದ ನಂತರ ಅವಳನ್ನು ಕೂಡ ಮಂಟಪಕ್ಕೆ ಕರೆದುಕೊಂಡು ಬರ್ತಾರೆ. ಈ ಗಂಡು ಹೆಣ್ಣು ಎದುರು ಬದುರಾಗಿ ನಿಲ್ಲುವಂತಹ ಒಂದು ಮೂಮೆಂಟ್ ಉಂಟಲ್ಲ, ಅದರ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಮಾರ್ರೆ. ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತುಂಟು. ಯಾಕೆಂದರೆ ಮದುವೆಗೆ ಮುಂಚೆ ನಾವು ಅವರನ್ನು ಎಷ್ಟು ಸಾರಿ ಬೇಕಾದರೂ ಮೀಟ್ ಆಗಿರ್ಬೋದು, ಎಷ್ಟು ಕೂಡ ಮಾತಾಡಿರ್ಬೋದು. ಆದರೆ ಮದುವೆಯ ಮಂಟಪದಲ್ಲಿ ಗಂಡು ಹಾಗೂ ಹೆಣ್ಣು ಎದುರು ಬದುರಾಗಿ ನಿಂತ್ಕೊಂಡು ಒಬ್ಬರ ಮುಖವನ್ನು ಒಬ್ಬರು ನೋಡುವುದುಂಟಲ್ಲ, ಆಹಾ, ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಒಬ್ಬರ ಮುಖ ಒಬ್ಬರು ನೋಡಲಿಕ್ಕೆ ಕೂಡ ನಾಚಿಕೆ ಆಗ್ತಾ ಇರ್ತದೆ. ಆ ನಾಚಿಕೆಯಲ್ಲೂ ಕೂಡ ಆ ನಗುವಿನ ನಡುವಲ್ಲಿ ಮೆಲ್ಲ ಮೆಲ್ಲ ಕದ್ದು ನೋಡುವುದುಂಟಲ್ಲ, ಅದೊಂದು ಬೇರೆಯೇ ಫೀಲ್ ಮಾರ್ರೆ. ಹಾಗೆ ನೋಡಿ, ಇಲ್ಲಿ ನಮ್ಮ ಹುಡುಗ ಹುಡುಗಿ ಇಬ್ಬರು ಎಷ್ಟು ಖುಷಿಯಿಂದ ಇದ್ದಾರೆ. ಅವರಿಬ್ಬರು ತಮ್ಮ ಮುಂದಿನ ಜೀವನದಲ್ಲಿ ಯಾವಾಗಲೂ ಇದೇ ರೀತಿ ಖುಷಿಯಿಂದ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸೋಣ ಅಲ್ವಾ. ಯಾಕೆ ಅಂದರೆ ಮದುವೆ ಅನ್ನೋದು ಜೀವನದ ಒಂದು ಮೆಟ್ಟಿಲಿದ್ದಾಗೆ. ಆ ಮೆಟ್ಟಿಲಿನಲ್ಲಿ ಯಾವತ್ತೂ ಕೂಡ ಇವರು ಖುಷಿಯಿಂದ ತುಂಬಾ ಏಳಿಗೆಯಿಂದ ಇರಲಿ ಅಂತೇಳಿ ಬಯಸೋಣ. ಪ್ರತಿಯೊಂದು ಮದುವೆಯ ಹಿಂದೆ ಅವರ ತಂದೆ ತಾಯಿಯ ಶ್ರಮ ಹಾಗೆ ಕಣ್ಣೀರು ತುಂಬಾ ಇರುತ್ತೆ. ನಾವು ಮದುವೆಗೆ ಹೋದವರು ಕೂತ್ಕೊಂಡು ಇಲ್ಲದ್ದೆಲ್ಲ ಮಾತಾಡ್ಬೋದು, ಅದು ಹಾಗೆ ಆಯಿತು, ಇದು ಹೀಗೆ ಆಯಿತು ಅಂತ. ಆದರೆ ಒಮ್ಮೆ ನಾವು ಯೋಚಿಸಿ ನೋಡುವ, ಮದುವೆಯ ಹಿಂದಿನ ಶ್ರಮ, ಆ ತಂದೆ ತಾಯಿಯ ಕಣ್ಣೀರು, ಅದರ ಬಗ್ಗೆ ಯೋಚನೆ ಮಾಡಿದರೆ ನಾವು ಬೇರೆ ಏನು ಮಾತಾಡಲಿಕ್ಕೆ ಇಲ್ಲ ಮಾರೆ. ಆ ಮದುಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುವುದು ಮಾತ್ರ ನಮ್ಮ ಕೆಲಸವಾಗಿರ್ತದೆ. दुरावह प्रणवात्मिक अधिकस्वरातुतिशारद नमोऽस्तु ते श्यामाम्बरं मुखसागरं तुलसीदलम् अतिसुन्दरं कनकासुखं नारीवरं शुभदं तन्तुनानेन मम जीवन हेतुना तन्तुनानेन मम जीवन हेतुना ಫೈನಲಿ ನಮ್ಮ ರಂಜನ್ನಂತೂ ಮದುವೆ ಆಯಿತು. ಹಾಗೆಯೇ ನಮ್ಮನೆ 2 ಮಕ್ಕಳು ನೋಡಿ, ಇಲ್ಲಿ ಮದುವೆ ಆದರೂ ಆಗಲಿ ಎಂತಾದರೂ ಆಗಲಿ ನಮಗೆಂತ ಆಗಬೇಕು, ನಮ್ಮ ಕೈಗೆ ಮೊಬೈಲ್ ಸಿಕ್ಕಿದೆ, ಅದುವೇ ನಮ್ಮ ಪ್ರಪಂಚ ಅಂತೇಳಿ ಅಂದ್ಕೊಂಡು ಅವರಿಬ್ಬರು ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾರೆ. ಹಾಗೆ ನಾನು, ನನ್ನ ಫ್ರೆಂಡ್, ಅವರ ಅಮ್ಮ ಹೊಸದಾಗಿ ಮದುವೆ ಆಗಿರುವಂತಹ ಮದುಮಕ್ಕಳಿಗೆ ಧಾರೆಯುವುದರ ಮೂಲಕ ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದೇವೆ. ಹಾಗೆ ಅಲ್ಲಿಂದ ನಾನು ಸೀದಾ ಕೆಳಗೆ ಬಂದೆ ಆಯಿತಾ. ಯಾಕೆ ಅಂದರೆ ನನಗೆ ಆ ಮದುವೆಯ ಪೂರ್ತಿ ದಿವಸವು ಒಂದು ವ್ಯಕ್ತಿಯಂತೂ ತುಂಬಾ ಕಾಡ್ತಾಯಿದ್ರು. ಯಾರು ಅಂತ ಕೇಳ್ತೀರಾ? ಹೌದು, ನಮ್ಮ ರಂಜನ್ನ ಅಮ್ಮ. ಅವರೊಬ್ಬರು ಇವತ್ತಿನ ದಿವಸದಲ್ಲಿ ಇದ್ದಿದ್ದರೆ ಖಂಡಿತವಾಗಿಯೂ ಮದುವೆಗೆ ಇನ್ನಷ್ಟು ಕಳೆ ಕಟ್ತಾ ಇತ್ತು. ಹಾಗೆ ಅಲ್ಲಿಂದ ಸೀದಾ ಬಂದದ್ದು ಕೆಲವೊಂದು ಶಾಸ್ತ್ರಗಳಿರ್ತದಲ್ಲ, ಅದನ್ನು ಮಾಡಲಿಕ್ಕೆ ಅಂತ ಬಂದದ್ದು. ಇದೆಂಥ ಶಾಸ್ತ್ರ ಅಂತ ಕೇಳ್ತಾ ಇದ್ದೀರಾ? ಇದು
ಮದುಮಗಳಿಗೆ ಅರುಂಧತಿ ನಕ್ಷತ್ರವನ್ನು ತೋರಿಸುವಂಥ ಶಾಸ್ತ್ರ ಆಯಿತಾ. ಗಂಡಸರು ಹೆಂಗಸರಿಗೆ ಸುಳ್ಳು ಹೇಳುವುದನ್ನು ಇಲ್ಲಿಂದನೇ ಪ್ರಾರಂಭ ಮಾಡ್ತಾರೆ ಅಲ್ವಾ. ಕಾಣಿಸದಿರುವ ನಕ್ಷತ್ರವನ್ನು ಕಾಣಿಸ್ತಾ ಇದೆ ನೋಡು ನೋಡು ಅಂತ ಹೇಳಲಿಕ್ಕಾಯಿತು. ನಾವು ಮುಗ್ಧೇರ ರೀತಿ ಹೌದು ಕಾಣಿಸದಿದ್ರು ಕಾಣಿಸ್ತು ಅಂತೇಳಿ ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಸೀದಾ ಬರುವುದಾಯ್ತಾ. ಅಲ್ಲಿಂದನೇ ಶುರು ಮಾಡ್ತಾರೆ ಮಾರ್ರೆ ಅವರ ನಾಟಕವನ್ನು. ಹಾಗೆಯೇ ನೋಡಿಲಿ ನನ್ನ ಫ್ರೆಂಡ್ನ ಮಕ್ಕಳು ಹಾಗೆ ನನ್ನ ಮಗಳು ಸೇರಿ ಎಷ್ಟು ಚಂದ ಆಟ ಆಡಿಕೊಳ್ತಾ ಇದ್ದಾರೆ ಅಂತೇಳಿ. ಮದುವೆ ಅಂತ ಹೇಳಿದರೆ ಹಾಗೆಯೇ ಅಲ್ಲ, ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸು ಎಲ್ಲರೂ ಮೀಟ್ ಆಗ್ತಾರೆ. ಹಾಗೆ ಅಲ್ಲಿ ಒಂದು ಖುಷಿಯೇ ಬೇರೆ ಇರ್ತದೆ. ಹಾಗೆ ಇಲ್ಲಿ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವರೊಟ್ಟಿಗೆ ನಾನು ಕೂಡ ಹೋಗಿ ಮದುಮಕ್ಕಳಿಗೆ ವಿಶ್ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ನಮ್ಮ ಮದುಮಗನ ಕಾಸ್ಟ್ಯೂಮ್ ಕೂಡ ಚೇಂಜ್ ಆಗಿತ್ತು. ಈಗ ಕೂಡ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾನಲ್ಲ, ಆಗ ಕೂಡ ತುಂಬಾ ಚೆಂದ ಕಾಣಿಸ್ತಿದ್ದ. ಆದರೆ ಈಗ ಸೂಟ್ನಲ್ಲಿ ಇನ್ನೂ ಕೂಡ ಚೆಂದ ಕಾಣಿಸ್ತಾ ಇದ್ದಾನೆ. ನೋಡಿ ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಒಂದು ಫೋಟೋಕ್ಕೆ ಪೋಸ್ ಕೂಡ ಕೊಟ್ಟದ್ದಾಯಿತು. ಇಷ್ಟೆಲ್ಲ ಆಗುವಷ್ಟೊತ್ತಿಗೆ ನನಗೆ ಕೂಡ ಹೊಟ್ಟೆ ಲೈಟಾಗಿ ಹಸಿಲಿಕ್ಕೆ ಶುರುವಾಗಿತ್ತು. ಹಾಗೆಯೇ ಫ್ರೆಂಡ್ಸ್ಗಳೆಲ್ಲ ಊಟಕ್ಕೆ ಹೋಗುವ ಅಂತ ಕೂಡ ಹೇಳಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಗುಂಪಿನಲ್ಲಿ ಗೋವಿಂದ ಅಂತ ನಾನು ಕೂಡ ಅವರೊಟ್ಟಿಗೆ ಊಟಕ್ಕೆ ಹೊರಟೆ. ಹಾಗೆ ಇವರು ನಮ್ಮ ಅಣ್ಣ. ಹಾಗೆ ಊಟ ಎಲ್ಲ ಮುಗಿಸಿ ಬಂದ ನಂತರ ಒಂದು ಫ್ಯಾಮಿಲಿ ಫೋಟೋ ತೆಗೆದಿದ್ದರೆ ಹೇಗೆ ಅಲ್ವಾ. ನೋಡಿ ಇದು ಹೊರಟ್ಟಿ ಫ್ಯಾಮಿಲಿ, ಎಷ್ಟು ದೊಡ್ಡ ಫ್ಯಾಮಿಲಿ ಅಲ್ವಾ. ಹಾಗೆ ನಮ್ಮ ಮದುಮಕ್ಕಳು ತಮ್ಮ ದಿನವನ್ನು ಒಂದು ಕೇಕ್ ಕಟ್ ಮಾಡೋದರ ಮೂಲಕ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಈ ರೀತಿಯ ದಿವಸ ಬರುವುದು ಕೇವಲ ಒಮ್ಮೆ ಮಾತ್ರ. ಹಾಗಾಗಿ ನಮ್ಮಿಂದ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಖುಷಿಯಿಂದ ನಮ್ಮ ದಿನವನ್ನು ನಾವು ಎಂಜಾಯ್ ಮಾಡುವ ಅಲ್ವಾ. ಹಾಗೆಯೇ ಮದುಮಕ್ಕಳಿಗಿಬ್ಬರಿಗೂ ಅವರ ವೈವಾಹಿಕ ಜೀವನ ಖುಷಿಯಿಂದ ತುಂಬಿರಲಿ. ಹಾಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಏಳಿಗೆ ಕಾಣಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸೋಣ. ಸರಿ, ಹಾಗಾದರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.